ಆಮೇಲೆ ವಿನಂತಿ ಅದ ನಾ ಏನ ಮಾಡೇನ ಕೆಡಕ ನನ್ನ ಅಕ್ಕ ಮಾಡಿದ ಕುಡಕ ನಾ ಏನ ಮಾಡೇನ ಕೆಡಕ ನನ್ನ ಅಕ್ಕ ಮಾಡಿದ ಕುಡಕ ನಾ ಏನ ಮಾಡೇನ ಕೆಡಕ ನೀ ನನ್ನ ಅಕ್ಕ ಮಾಡಿದ ಕುಡಕ ನನ್ನಂತ ಹುಡುಗ ಸಿಗೋದಿಲ್ಲ ನಿನಗ ಬ್ಯಾಡ ಹೋಗ ಸುಮ್ಮನ ನನ್ನಂತ ಹುಡುಗ ಸಿಗೋದಿಲ್ಲ ನಿನಗ ಬ್ಯಾಡ ಹೋಗ ಸುಮ್ಮನ ನನ್ಯಾಕ ಮಾಡಿದಿ ಕುಡುಕ ನನ್ನಂತ ಹುಡುಗ ಸಿಗುದಿಲ್ಲ ಗೆಳತಿ ಹೋಗ ಬ್ಯಾಡ ಹುಡುಕಾಕ ನನ್ನಂತ ಹುಡುಗ ಸಿಗುದಿಲ್ಲ ಗೆಳತಿ ಹೋಗ ಬ್ಯಾಡ ಹುಡುಕಾಕ ನಾಚಿಕಿ ಬರಬೇಕ ನಿನಗ ಚಿನ್ನ ಮೂರ್ನಾಕ ಮಂದಿನ ಮಾಡಕ ಮೆಂಟೆನ್ನ ನಾಚಿಕ ಬರಬೇಕ ನಿನಗ ಚಿನ್ನ ಮೂರ್ಕ ಮಂದಿನ ಮಾಡಕ ನೀನ ಒಬ್ಬರಿಗರ ಅನ್ನೋದು ಕಲಿಯ ಅಣ್ಣ ನಂಬಿದ ಹುಡುಗಾಗ ಕೊಡಬೇಡ ಮಣ್ಣ ಒಬ್ಬರಿಗೆ ಅನ್ನೋದು ಕಲಿಯೋ ಅನ್ನ ಎಲ್ಲರಿಗೂ ಕೊಡ ಬ್ಯಾಡ ನೀನು ಮನ್ನ ನಾ ಏನ ಮಾಡೀನಿ ಕೊಡಕ ನನ್ಯಾಕ ಮಾಡಿದಿ ಕುಡುಕ ನಾ ಏನ ಮಾಡೀನಿ ಕಡಕ ನೀ ನನ್ನ ಅಕ್ಕ ಮಾಡಿದ ಕುಡಕ ನನ್ನಂತ ಹುಡುಗ ಸಿಗುದಿಲ್ಲ ಗೆಳತಿ ಹೋಗ ಬ್ಯಾಡ ಹುಡುಕಾಕ ನನ್ನಂತ ಹುಡುಗ ಸಿಗೋದಿಲ್ಲ ಗೆಳತಿ ಹೋಗ ಬ್ಯಾಡ ಹುಡುಕಾಕ 2-3 ವರ್ಷ ಮನಿ ನಡೆಸಿ ನಿನ್ನಿಂದ ನನ್ ಜೀವನ ಇಡಲಿಲ್ಲ ನೀನು ಚಂದ 2-3 ವರ್ಷ ನಡೆಸಿ ನಿನ್ನಿಂದ ನನ್ ಜೀವನ ಇಡಲಿಲ್ಲ ನೀನು ಚಂದ ನನ್ನ ಹುಡುಗಿ ಅಂತ ಹೇಳಿನಿ ಮಂದಿ ಮುಂದ ಮಾರಿ ತೋರಿಸ್ಲಾರ್ದಂಗ ಮಾಡಿದಿ ಎಂದ ನನ್ನ ಹುಡುಗಿ ಅಂತ ಹೇಳಿನಿ ಮಂದಿ ಮುಂದ ಮಾರಿ ತೋರಿಸ್ಲಾರ್ದಂಗ ಮಾಡಿದಿ ಎಂದ ಪ್ರೀತ್ಯಾಗ ಮಾಡಿದಿ ದೋಷ ನಿಂದಲ್ಲ ಹೋಗಲೆಕ್ಕ ಪ್ರೀತ್ಯಾಗ ನಲ್ಲ ಹೋಗಲೆಕ್ಕ ಚಂದಿದರೇನ ಪ್ರಗಡ ಅಂದಿದರೇನ ನಿಯತ್ತಾಗಿ ಇರಲೀಕ ಚಂದಿದರೇನ ಅಂದಿದರೇನ ನಿಯತ್ತಾಗಿ ಇರಬೇಕ ನಾ ಏನ ಮಾಡೀನಿ ಕೆಡಕ ನನ್ಯಾಕ ಮಾಡಿದಿ ಕುಡುಕ ನಾ ಏನ ಮಾಡೀನಿ ಕೆಡಕ ನನ್ಯಾಕ ಮಾಡಿದಿ ಕುಡುಕ ನನ್ನ ಹುಡುಗ ಸಿಗುದಿಲ್ಲ ಗೆಳತಿ ಹೋಗ ಬ್ಯಾಡ ಹುಡುಕಾಕ ನನ್ನಂತ ಹುಡುಗ ಸಿಗುದಿಲ್ಲ ಗೆಳತಿ ಹೋಗ ಬ್ಯಾಡ ಹುಡುಕಾಕ ಥ್ಯಾಂಕ್ ಯು ಧನ್ಯವಾದಗಳು ನನ್ನನ್ನು ಗುರುತಿಸಿ ಸನ್ಮಾನ ಮಾಡಿರ್ತಕ್ಕಂಥ ಎಲ್ಲ ಕಲಾವಿದರಿಗೂ ಹಾಗೂ ಊರಿನ ಹಿರಿಯರಿಗೂ ಧನ್ಯವಾದಗಳು ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೇನಪ್ಪ ಏನಪ್ಪಾ ಅಂದ್ರೆ ಈಗಿನ ಟೈಮ್ನಾಗ ಆರ್ಕೆಸ್ಟ್ರಾ ಬಂದ ಭಜನಾ ಹಾಗೂ ಡೊಳ್ಳಿನ ಪದಗಳನ್ನ ಮರ್ಯಾಕತ್ತೀರಿ ಜಾಸ್ತಿ ಇವತ್ತು ಭಜನಾಕ ಡೊಳ್ಳಿಗೆ ಕೊಡ್ರಿ ಆರ್ಕೆಸ್ಟ್ರಾ ಕೊಟ್ಟು ಕಡಿಮೆ ಮಾಡ್ರಿ ಅಂತ ಹೇಳಿ ಹೇಳ್ತಾನೆ ಥ್ಯಾಂಕ್ ಯು ತಮ್ಮ ಕಾಯಕದಲ್ಲಿ ಇದ್ರು ಸಹಿತ ತಮ್ಮ ಕಾಯಕಕ್ಕ ಯಾಕೋ ಸ್ವಲ್ಪ ತೊಂದರೆ ಆಗತೈತಿ ದಯಮಾಡಿ ಎಲ್ಲರೂ ನಿಮ್ಮ ಕಾಯಕದಲ್ಲಿ ತೊಡಗಿರುವಂಥ ಮಾತು ಹೇಳ್ತಕ್ಕಂಥ ವೀರು ಅಣ್ಣ ಜಮಖಂಡಿ ಅವರಿಗೆ ಧನ್ಯವಾದಗಳು. ಅದೇ ತರನಾಗಿ ಈ ವೇದಿಕೆಗೆ ಗುರು ಅಣ್ಣ ಉಪ್ಪಾರ್ ಅವರು ಬಜರಂಗ ದಳದ ಪದಾಧಿಕಾರಿಗಳು ವೇದಿಕೆ ಮೇಲೆ ಆಗಮಿಸಬೇಕು ತಮ್ಮಲ್ಲಿ ವಿನಂತಿ. ಅವರಿಗೆ ನಮ್ಮ ಅಂಚೆ ಇಲಾಖೆಯ ದೇವು ಅಣ್ಣ ಅವರು ಮಲಾರ್ಪಣೆಯನ್ನು ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ. ಗುರು ಅಣ್ಣ ಉಪ್ಪಾರ್ ಅವರು ವೇದಿಕೆ ಮೇಲೆ ಆಗಮಿಸುವ ದಯಮಾಡಿ. ಗುರು ಅಣ್ಣ ಉಪ್ಪಾರ್ ಅವರಿಗೆ ಧನ್ಯವಾದಗಳು. ಇನ್ನು ಮತ್ತೆ ಕಾರ್ಯಕ್ರಮ ಪ್ರಾರಂಭ ಮಾಡ್ಬೇಕು ತಮ್ಮಲ್ಲಿ ವಿನಂತಿ. ಸನ್ಮಾನ ಮಾಡಿರ್ತಕ್ಕಂಥ ಕಲಾವಿದರಿಗೆ ಥ್ಯಾಂಕ್ ಯು ಧನ್ಯವಾದಗಳು ಧನ್ಯವಾದಗಳು. ಬರಿ
ಹಲೋ, ಎಲ್ಲರಿಗೂ ನಮಸ್ಕಾರ. ನಮ್ಮ ಉತ್ತರ ಕರ್ನಾಟಕ ಕಲಾವಿದರಿಗೆ ಹತ್ಗುವಂಥ ಕಾರ್ಯ ನಡೆಯತ್ತಿತ್ತು ಇವತ್ತು. ನನ್ನ ನಂಬರ ಒಬ್ಬರು ಕೊಟ್ಟು ಹೋಗ್ತೀನಿ. ಯಾವುದೇ ಕಲಾವಿದರು ಇರಲಿ, ಉತ್ತರ ಕರ್ನಾಟಕದಾಗ ಕಲಾವಿದಕ್ಕೆ ತ್ರಾಸಾಗೈತೆ ಅಂದ್ರೆ ನನಗೊಂದು ಫೋನ್ ಹಚ್ಚಿರಿ. ನಿಮ್ಮ ಅಪೋಸಿಟ್ ಯಾರು ಮಾತಾಡೋನಲ್ಲ ಅವ್ರ ಜೋಡಿ ನಾ ಮಾತಾಡ್ತೀನಿ. ನಮಸ್ಕಾರ. ಕಾರ್ಯಕ್ರಮ ಶುರು ಮಾಡ್ರಿ. ತಾಯಿ ಹಡ್ದಾವ್ ತೋಡ್ರಿ. ಹಲೋ ಓಕೆ ಓಕೆ ಕೋಲ್ಡ್ ಡ್ರಿಂಕ್ಸ್ ಅದಕ್ಕೆ ಹಾ ಹಾ ಅದಕ್ಕೆ ತಮ್ಮ ಬೆಳಗಾವಿ ಜಿಲ್ಲಾ ಎಲ್ಲ ಖುಲ್ಲಾ. ಸಭಾ ಪಂಡಿತರಲ್ಲಿ 2ನೇ ಸಂದಿನ ನಮಸ್ಕಾರಗಳನ್ನು ಹೇಳುತ್ತ ಹಾ ಹಾ ಹೌದು. ನಮ್ಮಪ್ಪ ಭಗವಾನ್ ಸದಾಶಿವನು ಅಂತ ಒಬ್ಬಿದ್ದ. ಹಾ ಹಾ ಹೌದಿಲ್ಲ? ಹೌದ್ರಿಪ್ಪ. ಭಗವಾನ್ ಸದಾಶಿವನು ಅಂತ ಇದ್ದ. ಅವನಿಂದ್ರ ಏನಾಗಿತ್ತಪ್ಪ ಅಂತ ಕೇಳಿದ್ರೆ ವಿದ್ವಾಂಸರು ಅಂತ ಹುಟ್ಟಿದ್ರು. ಹೌದ್ರಿಪ್ಪ. ಹೌದಿಲ್ಲ? ಹಾ ಹಾ ಅವನಿಗೆ ಮುಂದೆ ಏನಂತ ಕರೆದ್ರಪ್ಪ ಅಂತ ಕೇಳಿದ್ರೆ ಈಶ್ವರ ಅಂತ ಕರೆದಾರ. ಹೌದು ಹೌದಿಲ್ಲ? ಈಶ್ವರ. ಹೌದಿಲ್ಲ? ಅವನಿಂದ್ರ ಯಾರ್ಯಾರು ಹುಟ್ಟ್ಯಾರಪ್ಪ ಅಂತ ಕೇಳಿದ್ರೆ ಹಾ ಹಾ ಯಾರ್ಯಾರಿಪ್ಪ? ಬ್ರಹ್ಮ, ವಿಷ್ಣು, ರುದ್ರ ಅನ್ನುವಂಥವ್ರು ಹುಟ್ಟಿ ಬಂದಾರು. ಹೌದು. ಬ್ರಹ್ಮ, ವಿಷ್ಣು, ಹಾ ಹಾ ಮಹೇಶ್ವರ, ರುದ್ರ ಅನ್ನುವಂಥವ್ರು ಹುಟ್ಟಿ ಬಂದಾರು. ಹಾ ಹೌದು. ಹೌದಿಲ್ಲ? ಇವರು 3 ಮಂದಿ ಹುಟ್ಟಿ ಬಂದು ಈ ಜಗತ್ತಿನೆಲ್ಲ ಕಲ್ಯಾಣ ಮಾಡ್ಯಾರ ಅನ್ನೋದನ್ನ ಯಾಕಂತ ಕೇಳಿದ್ರ ಹೌದು. ಹಿಂಗ ಪುರಾಣದೊಳಗ ಬರೆದಿಟ್ಟಾರು. ಹೌದು. ಹೌದಿಲ್ಲ? ಹೌದು. ಯಾಕಪ್ಪ ಅಂತ ಕೇಳಿದ್ರ ಹಾ ಹಾ ಸರಜೋಡಿ ಹಾಡ್ಲಿಕ್ಕೆ ಬಂದಿರ್ತಕ್ಕಂಥ ಕಲಾವಂತರು ಒಂದು ಮಾತನ್ನ ಹೇಳಿದ್ರು ಇವು. ಹೌದ್ರಿಪ್ಪ. ಏನತ್ತ? ಏನ್ರಿಪ್ಪ? ಒಟ್ಟ ಜಗತ್ತಿನೊಳಗೆ ನಮ್ಮವ್ವ ಅಂದ್ರೆ ಹೆಚ್ಚ, ಹಾ ಹಾ ಮಾಡಿಕೊಂಡಿರ್ತಕ್ಕಂಥ ಹೇಟ್ ಅಂದ್ರೆ ಹೆಚ್ಚ. ಹೌದಿಲ್ಲ? ಹಾ ಹಾ ಇವತ್ತಿನ ದಿವಸ ಈ ಹೆಣ್ಣು ಹೆಚ್ಚ ಮಾಡಾಕ ಸರಜೋಡಿ ಕಲಾವಂತರು ಬಂದಾರ ತಮ್ಮ. ಹೌದ್ರಿಪ್ಪ. ಬಂದು ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರು? ಪ್ರಧಾನ ಪ್ರಕೃತಿ ಅತ್ತ. ಪ್ರಕೃತಿ ಅಂದ್ರೆ ಬಹಳ ನಮೂನೆ ಅದಾವು. ಹಾ ಹಾ ಹೆಂಗ? ಹೌದು. ಈ ಸದ್ಯಕ್ಕ ಊಟ ಮಾಡುತ್ತಲಾಗ ಒಂದ್ ಜರ ತಪ್ಪಗಟ್ಟ ಐತಂದ್ರ ಹೊಟ್ಟೆ ಕೆಟ್ಟಿತ್ತಂದ್ರ ಪ್ರಕೃತಿ ಕೆಟ್ಟೈತಾರು. ಅಂದ್ರೆ ಯಾವ ಪ್ರಕೃತಿ ನಿಟ್ಟಾರ ಅನ್ನೋದು ನಮಗ ತಿಳಿವಾತಿದು. ಹೌದು. ಹೌದಿಲ್ಲ? ಹಾ ಹಾ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಯಾಕ್ರಿಪ್ಪ? ಪ್ರಧಾನ ಅಂದ್ರೆ ಏನು? ಹಾ ಹೌದಿಲ್ಲ? ಪ್ರಧಾನ ಅಂದ್ರೆ ಏನು? ಪ್ರಧಾನ ಪ್ರಕೃತಿ. ಹಾ ಹೌದು. ಹೌದು. ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ? ಪ್ರಧಾನ ಪ್ರಕೃತಿ ಅಂದ್ರೆ ಯಾರ? ಆ ಪ್ರಕೃತಿ ಹೆಂಗ ಹುಟ್ಟಿದ್ಲು? ಹೌದು. ಯಾಕಂತ ಕೇಳಿದ್ರ ನಿಮ್ಮ ಪ್ರಕೃತಿ ನಮ್ಮ ಅಪ್ಪನಿಂದ ಹುಟ್ಟಲ್ಲ ನಂಗೆ ಲೇಟ್ ಕೊಡ್ತು ನಾವೀಗ. ಹಾ ಹಾ ಹೌದಿಲ್ಲ? ಹೌದು. ಈ ಸದ್ಯಕ್ಕ ಹಾ ಈಗ ನೀವೇನ್ ಹಾಡಿರ್ಲ ಈ ನಿಮ್ಮ ಪ್ರಕೃತಿ ನಮ್ಮಿಂದ್ರ ಹುಟ್ಟ್ಯಾರ ನಂಗೆ ಲೇಖ ಕೊಡ್ತು ನಾವ. ಹಾ ಹಾ ವೀರು ಮಾತಾಡ್ರಿ. ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ದೈವ ಹೆಂಗ್ ಕೇಳಾಕತ್ತೈತಿ ಅಂತ ಇವತ್ತಿನ ದಿವಸ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಈ ಹಡಗಿನಾಳ ಸ್ಟೇಜಿನೊಳಗ ನೀವು ಬಹಳ ಬಾರಿ ಹಾಡ್ಯಾರಿ. ಇಲ್ಯಾಕ್ ಹಿಂಗ ಹಾಡಕತ್ತಿರತ್ತನತ್ರಿ. ಯಾಕಂತ ಕೇಳಿದ್ರ ಯಾಕ್ರಿಪ್ಪ? ಗಪ್ರಿ. ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ? ಇವತ್ತಿನ ದಿವಸ ಇಲ್ಲಿ ಏನು ನಡಿಬೇಕಾಗ್ಯದ, ಏನು ಹಾಡಬೇಕಾಗ್ಯದ, ಏನು ಮಾತಾಡಬೇಕಾಗ್ಯದ ಅದೇ ಇಲ್ಲಿ ನಡಿಬೇಕಾಗ್ಯದ. ಹೌದು. ಹೆಂಗಂತ ಕೇಳಿದ್ರ ಇವತ್ತಿನ ದಿವಸ ಹೆಣ್ಣಂದ್ರೆ ಹೆಚ್ಚು ಮಾಡಾಕ ಸರ್ಜೋಳಿ ಕಲಾವಂತರು ಬಂದಾರಪ್ಪ ಅಂತಂದ್ರ ಒಟ್ಟ ಮಾಡಿಕೊಂಡಿರ್ತಕ್ಕಂಥ ಹೆಚ್ಚ ಅಂದ್ರೆ ಹೆಚ್ಚ. ಹೌದು. ಹಳದಿರ್ತಕ್ಕಂಥ ತಾಯಿ ಅಂದ್ರೆ ಹೆಚ್ಚ. ಹೌದು. ಒಟ್ಟಾರೆ ಹೇಳ್ಬೇಕಂದ್ರ ಅಕ್ಕ ತಂಗ್ಯಾರ ಅಂದ್ರೆ ಹೆಚ್ಚತ್ತ ಹೇಳಾಕ ಯಾವ 400 ಗ್ರಾಮದಿಂದ ಮ್ಯಾಲ ಬಂದದತ್ತಮ್ಮ. ಹೌದು. ಹೌದು. ಹೌದಿಲ್ಲ? ಹೌದು. ಇವತ್ತಿನ ದಿವಸ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಹಡದಿರ್ತಕ್ಕಂಥ ತಂದೆ ಅಂದ್ರೆ ಹೆಚ್ಚ, ಮಾಡಿಕೊಂಡಿರ್ತಕ್ಕಂಥ ಗಂಡ ಅಂದ್ರೆ ಹೆಚ್ಚ. ಇಲ್ಲಿ ನಮ್ಮ ಕೂಡಿರ್ತಕ್ಕಂಥ ಅಣ್ಣತಮ್ಮರ ಅಂದ್ರೆ ಹೆಚ್ಚತ್ತ ಹೇಳಾಕ ಇವತ್ತಿನ ದಿವಸ ಬರಿಗೆ ಗ್ರಾಮದಿಂದ ನಾವು ಬಂದಿವತ್ತಮ್ಮ. ಹೌದ್ರಿಪ್ಪ. ಹೌದಿಲ್ಲ? ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಸರ? ಹೆಣ್ಣಿಗೆ ಎಲ್ಲಿ ಹೋದ್ರು ಸುಖ ಇಲ್ಲ. ಸುಖ ತಿಂದು. ಹೌದ್ರಿಪ್ಪ. ನಿಮ್ಮ ಹೆಣ್ಮಕ್ಳಿಗೆ ಎಲ್ಲಿ ಹೋದ್ರು ಸುಖ ಇಲ್ಲ. ಯಾಕಂತ ಕೇಳಿದ್ರ ಹೌದು. ಗಂಡನ ಮನೆಯೊಳಗಿದ್ರ ಮಾತ್ರ ನಿಮಗ ಸುಖ ಆತಿ. ಹೌದಿಲ್ಲ? ಹೌದು. ಇದಕ್ಕೆ ಹೆಂಗತ್ತಾರಪ್ಪ ಅಂತ ಕೇಳಿದ್ರ ಪತಿನೇ ಪರಮಾತ್ಮ ಅಂದ.
ಇದು ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಇವತ್ತಿನ ದಿವಸ ಒಂದ ಹೆಣ್ಣು ಮಗಳಾಗಿರ್ತಕ್ಕಂತಕ್ಕಿ ಹಾ ಹಾ ಗಂಡನ ಸೇವಾ ಮಾಡಬೇಕು, ಗಂಡನೇ ದೇವರಂತ ತಿಳಿಬೇಕು. ಹಾ ಹಾ ಗಂಡನ ಪಾದ ತೊಳೆದು ಅವನ ಪಾದವನ್ನ ತೊಳೆದ ಪನ್ನೀರ್ ಕುಡಿದ್ರಂದ್ರ ಈಗೇನು ಬಂದವಲ್ಲ BP, ಶುಗರ್, ಕೊರೋನಾ, BP ಹಾ ಹಾ ಇವೆಲ್ಲ ಏನಕ್ಕವ್ರಿಪ್ಪ? ಇವೆಲ್ಲ ಬಿಟ್ಟು ಹೋಗ್ತಾ ಹೇಳಕತ್ತಾರು. ಹಾ ಹಾ ಇವೆಲ್ಲ ಬಿಟ್ಟು ಹೋಗಿ ಸ್ವರ್ಗದಾಗ ಒಂದ ಸೀಟ್ ಸಿಗತದ್ರಿಪ್ಪ. ಇವ್ರಿಗೊಂದು ಸೀಟ್ ಖಾಲಿ ಇರ್ತೈತಿ. ಹಾ ಹಾ ಮತ್ತ ಗಂಡನ ಬಿಟ್ಟು ಕೇರನ್ನ ನೀವು ಈ ಬೆಲ್ಲ ಬಲ್ಲಂಗ ನೀವು ತಿರುಗಾಡ್ರಿ ಅಂದ್ರ ಹಾ ಹಾ ಏನಕ್ಕದ್ರಿಪ್ಪ? ಮುಂದಿನ ಜನ್ಮದೊಳಗ ಹಂದಿಯಾಗಿ ಹುಟ್ಟುತ್ತೀರಿ. ಹಾ ಹಾ ಮುಂದಿನ ಜನ್ಮದಾಗ ಹಂದಾಗಿ ಹುಟ್ಟುತ್ತೀರಿ. ಹೌದಿಲ್ಲ? ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಗಂಡನದಿಂದ ಸರ್ವಸ್ವ. ಹಾ ಹಾ ಗಂಡನಿಂದ್ರ ಈ ಜಗತ್ತಿನೊಳಗ ಹೆಣ್ಣಿಗೊಂದು ಒಳ್ಳೆ ಸ್ಥಾನ ಸಿಗ್ತದ. ಹೌದ್ರಿಪ್ಪ. ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಹಾ ಗಂಡನದಿಂದ ಏನೇನು ಬಂದಾವ್ ಹೆಣ್ಮಕ್ಳಿಗೆ ಅನ್ನೋದು ಈ ನಮ್ಮ ಹುಡುಗ ಹೇಳ್ತಾನೆ ಇವ ಲಕ್ಷ್ಮಣ. ಹಾ ಹಾ ಲಸುಮ್ ಹೇಳ್ತಾನ್ರಿಪ್ಪ. ಏಯ್ ಹಾ ಹಾ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಹಾ ಹಾ ಇವತ್ತಿನ ದಿವಸ ಈ ಜಗತ್ತಿನೊಳಗ ಗಂಡ ಮಕ್ಕಳಂದ್ರ ಬಹಳ ಹೆಚ್ಚಿನವರು ಅನ್ನುವಂತ ಮಾತನ್ನ ನಾವು ಇವತ್ತಿನ ಸಭಾದೊಳಗ ಕೈ ಎತ್ತಿ ಹೇಳುವಂತ ಮಾತತ್ತಿ. ಹೌದ್ರಿಪ್ಪ. ಅದಕ್ಕೆ ನಮ್ಮ ಸರಜೋಡಿ ಹಾಡುವಂತ ಕಲಾವಂತರು ನಮಗೊಂದು ಗರ್ಸನೆ ಕೇಳಿದ್ರು. ಹಾ ಹಾ ಏನ್ ಕೇಳ್ರಿಪ್ಪ? ಈ ಪಾಳೆ ಮುಗಿದ್ರೊಳಗ ಬತ್ತಂದ್ರ ಹೇಳ್ತು ಬರ್ಲಿಕ್ಕಂದ್ರ ಹಾ ಹಾ ಬತ್ತಂದ್ರ ಹೇಳ್ತು ಬರ್ಲಿಕ್ಕಂದ್ರ ಮುಂದಿನ ಸಂಧಿಗೆ ಹೇಳುತ್ತು ಅಂತ ಭರವಸೆ ಇಟ್ಟುಕೊಂಡ. ಹೌದು. ಅದಕ್ಕೆ ನಮ್ದೊಂದು ಗರ್ಸನೆ ಹೆಂಗಪ್ಪ ಅಂತ ಕೇಳಿದ್ರ ಹೇಗ್ರಿಪ್ಪ? ಒಂದು ಸಣ್ಣ ಗರ್ಸನೆ ಐತಿ. ಹಾ ಹಾ ಏನ್ರಿಪ್ಪ ಅದು? ಹೆಂಗಪ್ಪ ಅಂತ ಕೇಳಿದ್ರ ಹಾ ಹಾ ಪತಿಯನ್ನ ಬಿಟ್ಟು ಏನೋ ಮಾಡಿಕೊಂಡಿರ್ತಕ್ಕಂತ ಹೆಂಡತಿ ಗಂಡನನ್ನ ಬಿಟ್ಟು ಬೇರೆ ಮನೆಯನ್ನು ಮಾಡಿದಳಂದ್ರೆ ಮುಂದಿನ ಜನ್ಮದಾಗ ಏನಾಗಿ ಹುಟ್ಟುತ್ತಾಳೆ? ಹಾ ಹಾ ಮುಂದಿನ ಜನ್ಮದಾಗ ಏನಾಗುತ್ತಾಳೆ? ಹೌದು ಹೌದು ಹೌದಿಲ್ಲ? ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ನಮ್ಮದೊಂದು ಸಣ್ಣ ಗರಸನೆ ಐತಿ. ಹೌದು. ಯಾಕಂದ್ರೆ ಕಲಾವಂತರು ಬಹಳ ದೊಡ್ಡವರದಾರ. ಯಾಕಂತ ಕೇಳಿದ್ರೆ ತಮ್ಮ ಇವತ್ತಿನ ದಿವಸ ನಮ್ಮ ಗುರು ಸ್ಥಾನದೊಳಗಿರ್ತಕ್ಕಂತ ಮಲ್ಲುಸರ್ ಅಂದ್ರ ನಮಗ ಹೆಣ್ಣ ಗಂಡ ಹಾಡ್ಕಿ ಹೆಂಗತ್ತ ತಿಳಿಸಿಕೊಟ್ಟಾರ. ಯಾಕಂತ ಕೇಳಿದ್ರೆ ಇವತ್ತಿನ ದಿವಸ ಅವ್ರಿಗೂ ಹಿರಿಯರು ಹೇಳಕತ್ಯಾರ. ಇಲ್ಲಿ ಏನ್ ಮಾಡಕತ್ತೀರಪ್ಪ ಅಂತ ಕೇಳಿದ್ರ ಏನ್ರಿಪ್ಪ? ಕಾದಕ್ ಬಂದು ಇನ್ನಿನ್ ಎಕ್ಕುದ ವ್ಯವಹಾರ ಆಗಬಾರದು. ಕಾದಕ್ ಬಂದು ಇನ್ನಿನ್ ಎಕ್ಕುವ ವ್ಯವಹಾರ ಆಗಬಾರದು. ಹೌದಾ? ಏನ ನಿಮ್ಮ ತಿಂಡಿ, ನಿಮ್ಮ ಕುಬೆ, ನಿಮ್ಮ ಪಾವರ ಏನೇನೈತಿ ಇವತ್ತು 400 ಗ್ರಾಮದೊಳಗೆ ತಿಳಿದು ಹೋಗ್ಬೇಕನ್ನತ್ತಾರು. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವ್ರು, ಗುರುಗಳಾಗಿರ್ತಕ್ಕಂಥವ್ರು ಮಲ್ಲುಸರ್ ಹೆಂಗಪ್ಪ ಅಂತ ಕೇಳಿದ್ರೆ ಹೆಣ್ಣಾಡೋದ್ರಾಗ ಎತ್ತಿದ ಕೈ ಅದಾರು. ಹೌದು ಹೌದಿಲ್ಲ? ಅವ್ರನ್ನ ಎತ್ತಿ ಮುಟ್ಟಕ್ಕಾಗ್ಲಿಕ್ಕೂ ಸಹಿತ ಅವ್ರ ಭುಜ ಬಡ್ದು ಹೊಕ್ಕ ನಡುತ್ತಾ ಈ ಬರ್ಗಿ ಗ್ರಾಮ ಮ್ಯಾಲಿಂದ ಏನ್ರಿಪ್ಪ ಭರವಸೆ ಅದರಿಪ್ಪ. ಒಂದು ಸ್ವಲ್ಪರ ಇದಕ್ಕೆ ಧೈರ್ಯ ಐತೆ ಅನ್ನೋಂತ ಮಾತನ್ನ ದೈವದೊಳಗೆ ಹೇಳಬೇಕಾಗ್ಯದ ತಮ್ಮ. ಹೌದಿಲ್ಲ? ಮುಂದಿನ ಸಂಧಿಗೆ ಬಂದು ಹೆಂಗ ಹೆಣ್ಣಚ್ಚ ಮಾಡ್ತಾರ, ಏನೇನ ಹುಟ್ಟಿಸ್ತಾರ. ಹೌದು. ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಒಳ್ಳೆ ಕಲಾವಿದರದಾರ. ಅವರು ಎಷ್ಟೋ ಮಂದಿನ ಹುಟ್ಟಿಸ್ಯಾರತ್ತ. ಇವರೆಲ್ಲರೂ ಹೆಂಗಪ್ಪ ಅಂತ ಕೇಳಿದ್ರೆ ಹೆಣ್ಣಿನ ಮಕ್ಕಳು ಎಲ್ಲರೂ ನಮ್ಮ ಗಂಡಿನ ವಂಶದವರು ಅಂತ ನಾವು ಹೆಂಗ ಲೇಖ ಕೊಡ್ತು. ಹೌದಿಲ್ಲ? ಮತ್ತ ನಿಮ್ಮ ಅವ್ವನದಿಂದ ಯಾರ್ಯಾರು ಹುಟ್ಟಾರ ಅಕ್ಕಿದಿಂದ ಈ ಜಗತ್ತಿನಾಗಿ ಏನೇನು ಆಗೈತಿ. ಗಂಡ ಮಗ ಹುಟ್ರ ಇಡೀ ಊರಿಗೆ ಪೇಡ ಹಚ್ತಾರು, ಅದನ್ನ ಕೊಡ್ತಾರು, ಪಟಾಕ್ಷಿ ಹಾರಿಸ್ತಾರ. ಮತ್ತೆ ಹೆಣ್ಣು ಹುಟ್ಟಿತಂದ್ರೆ ಯಾಕ ಮಾಡ್ತಾರು? ಇದೊಂದು ನಮಗ ಸಮಸ್ಯೆ ಐತಿ. ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? 10 ಮಂದಿ ಗಂಡ ಮಕ್ಕಳು ಹುಟ್ಲಿ ಬಹಳ ಹೌಸಿ ಇರ್ತೈತಿ ಮನ್ಯಾಗ. ಹೌದು. ಪ್ರಥಮಕ್ಕೆ ಒಂದೇ ಹೆಣ್ಣು ಹುಟ್ಟಿತಂದ್ರೆ ಏನತ್ತಾರು? ಇದೊಂದು ಹೆಣ್ಣು ಹತ್ತು ಬಿಡ ನನ್ನ ಹಾಟಿ ಅಂತಾರು. ಹೆಂಗತ್ತಾರು? ಹೌದು. ಎತ್ತರ ಸಂಬಂಧ ತಾರಪ್ಪ ಅಂತ ಕೇಳಿದ್ರ ಎತ್ತರ ಸಂಬಂಧ್ರಿಪ್ಪ. ಹೆಣ್ಣಂದ್ರೆ ಬಹಳ ಕಡಿಮೆ ಐತಮ್ಮ. ಜಗತ್ತಿನೊಳಗ ಗಂಡ ಅಂದ್ರೆ ಬಹಳ ಶ್ರೇಷ್ಠ ಐತಿ, ಬಹಳ ಹೆಚ್ಚೈತಿ ಅನ್ನುವಂತ ಮಾತನ್ನ ಇವತ್ತು ದೈವದೊಳಗೆ ಹೇಳುವಂತ ಮಾತತಿ. ಹೌದು. ಅದಕ್ಕೆ ಯಥಾ ಪ್ರಕಾರವಾಗಿ ಬಹಳನೇ ಮಾತಾಡ್ಲಾರ್ದೆ ದೈವಕ್ಕೆ ವಜ್ಜೆ ಆಗ್ಲಾರ್ದೆ ಎಳೆ ನುಡಿ ಕೇಳಿನ ಹಾಡಿ ಸಕಲವಂತರಿಗೆ ಚಾನ್ಸ್ ಕೊಡ್ರಿ. ಮತ್ತೆ ಮುಂದಿನ ಪಳಕ್ಕೆ ಬಂದು ಹೆಂಗ ಹೆಣ್ಣು ಹೆಚ್ಚು ಮಾಡ್ತಾರ, ಏನೇನ ಮಾತಾಡ್ತಾರ ನೋಡ್ರಿ ತಮ್ಮ. ಹೌದು. ಹಲೋ ಯಾವ ನಮ್ಮ ಉತ್ತರ ಕರ್ನಾಟಕದ ಜಾನಪದ ಏನೋ ಮಾಡಿನಿ ಕೆಡಕ ನನ್ಯಾಕ ಮಾಡಿದ್ವಿ ಕುಡಕ ಖ್ಯಾತಿಯ ವೀರು ಅಣ್ಣ ಜಮಖಂಡಿ ಅವರ ವೇದಿಕೆ ಮೇಲೆ ಬಂದ ನಮ್ಮ 2 ಕಲಾ ಸಂಘದ ಪರವಾಗಿ ಮಲಾರ್ಪಣೆ ಸ್ವೀಕಾರ ಮಾಡುವಾಗ